ರಾಜ್ಯ ಕಾಂಗ್ರೆಸ್ನಲ್ಲಿ ಇದೀಗ ಮತ್ತೊಮ್ಮೆ ಸಮಾವೇಶದ ಸಂಘರ್ಷ ಪ್ರಾರಂಭವಾಗಿದೆ. ನಿಮಗೆ ಗೊತ್ತಿದೆ, ಡಿನ್ನರ್ ಪಾಲಿಟಿಕ್ಸ್ನಲ್ಲಿ ಒಂದು ಪ್ರತ್ಯೇಕವಾದ ಹಿಂದುಳಿದ ವರ್ಗಗಳ ಸಮಾವೇಶ ಮಾಡಲಿಕ್ಕೆ ಪ್ಲಾನಿಂಗು, ಅದಾದ ನಂತರ ಡಿಕೆ ಶಿವಕುಮಾರ್ ಅವರಿಗೆ ಅದನ್ನ ಬ್ರೇಕ್ ಹಾಕುವಲ್ಲಿ ಯಶಸ್ವಿಯಾಗಿದ್ದು, ಅದಕ್ಕಿಂತ ಸ್ವಲ್ಪ ಮುಂಚೆ ಯೋಚನೆ ಮಾಡಿದ್ರೆ ಸಿದ್ದರಾಮಯ್ಯನವರ ಹೆಸರಲ್ಲಿ ಸ್ವಾಭಿಮಾನಿ ಸಮಾವೇಶ ಮಾಡಲಿಕ್ಕೆ ಹೊರಟಿದ್ದು, ಅದಕ್ಕೂ ಕೂಡ ಡಿಕೆ ಶಿವಕುಮಾರ್ ಅವರು ಬ್ರೇಕ್ ಹಾಕಿದ್ದು. ಹೈಕಮಾಂಡ್ ಹೀಗೆ ದಲಿತ ನಾಯಕರ ಶಕ್ತಿ ಪ್ರದರ್ಶನಕ್ಕೆ ಬ್ರೇಕ್ ಹಾಕಲಿಕ್ಕೆ ಮುಂದಾಗ್ತಾ ಇದ್ದಂತೆ ಡಿಕೆ ಶಿವಕುಮಾರ್ ಈ ಟೀಮ್ಗೆ, ಹಿಂದುಳಿದ ವರ್ಗಗಳ ಸಮಾವೇಶ ಮಾಡಬೇಕು ಅಂತ ಇದ್ದ ಟೀಮ್ಗೆ ಕೌಂಟರ್ ಕೊಡೋಕೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಅದು ಕೂಡ ಸಮಾವೇಶದ ಮೂಲಕವೇ. ಹೇಗೆ ಅನ್ನೋದರ ಡೀಟೇಲ್ಸ್ ಈ ವರದಿಯಲ್ಲಿ. ಸಮಾವೇಶ ಸಭೆ ನೆಪ, ಮನ ಓಲಿಕೆ ಜಪ. ದಲಿತ ಸಮಾವೇಶಕ್ಕೆ ಸಚಿವರ ಡೆಡ್ಲೈನ್. ರಾಜಕಾರಣ ಅಂದ್ರೆ ಕುಸ್ತಿಯಲ್ಲ, ಅದೊಂದು ಪಕ್ಕ ಚದುರಂಗ. ಕ್ಷಣ ಕ್ಷಣಕ್ಕೂ ಅಲರ್ಟ್ ಆಗಿದ್ದು, ಎದುರಾಳಿಗಳ ದಾಳಕ್ಕೆ ಕೌಂಟರ್ ಕೊಟ್ಟು ಕೋಟೆ ಕಟ್ಟಿಕೊಳ್ಳೋದೇ ರಾಜಕಾರಣ. ಈ ಎಲ್ಲಾ ಪಕ್ಷಗಳಲ್ಲೂ ಸರ್ವೇ ಸಾಮಾನ್ಯ. ಆದರೆ ರಾಜ್ಯದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಜೋರಾಗಿದೆ. ಒಂದೇ ಒಂದು ಡಿನ್ನರ್ ಪಾರ್ಟಿಗೆ ಅಡ್ಡಗಾಲು ಹಾಕಿದ ಡಿಸಿಎಂ ಡಿಕೆಶಿ ವಿರುದ್ಧ ದಲಿತ ನಾಯಕರು ಸಿಡಿದೆದ್ದಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಡಿನ್ನರ್ ಪಾರ್ಟಿ ಮಾಡಿದ್ದ ದಲಿತ ನಾಯಕರು ನೆಕ್ಸ್ಟ್ ಪಾರ್ಟಿಯನ್ನ ಪರಮೇಶ್ವರ್ ಮನೆಯಲ್ಲಿ ನಿಗದಿ ಮಾಡಿದ್ರು. ಇದಕ್ಕೆ ಡಿಸಿಎಂ ಡಿಕೆಶಿ ಹೈಕಮಾಂಡ್ ಮೂಲಕ ಅಡ್ಡಗಾಲು ಹಾಕಿದ್ರು. ಇದಕ್ಕೆ ಕೌಂಟರ್ ಕೊಟ್ಟಿದ್ದ ಸಿದ್ದು ಬಣ ಹಠಕ್ಕೆ ಬಿದ್ದಿದೆ. ಹೀಗಾಗಿ ಮೊನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟ ಔತಣಕೂಟ ಸೈಲೆಂಟ್ ಆಗಿ ಕೆಲವರಿಗೆ ಟಕ್ಕರ್ ಕೊಟ್ಟಿದ್ರು. ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಆಫ್ಟರ್ ಸಿದ್ದು ಜಟಾಪಟಿ ನಡೀತಾ ಇದೆ. ಇದಕ್ಕೆ ಡಿಸಿಎಂ ಡಿಕೆಶಿ ನಾನೇ ಕ್ಯಾಪ್ಟನ್ ಅನ್ನೋ ಸಂದೇಶ ಕೊಡೋದಕ್ಕೆ ಸಜ್ಜಾದ್ರೆ, ಅತ್ತ ಪರಮೇಶ್ವರ್ ಮತ್ತು ಸತೀಶ್ ಜಾರಕಿಹೊಳಿ ನಾನು ಕ್ಯಾಪ್ಟನ್ ಎಂದು ಸಂದೇಶ ರವಾನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದಕ್ಕೆ ಸಾಕ್ಷಿಯಾಗಿದ್ದು ಸಮಾವೇಶ ಸಂಘರ್ಷ. ದಲಿತ ಸಮಾವೇಶ ವರ್ಸಸ್ ಡಿಕೆಶಿ ಶಕ್ತಿ ಪ್ರದರ್ಶನ. ಸದ್ಯ ಸಚಿವರಾದ ಡಾ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ, ಮಹದೇವಪ್ಪ ದಲಿತ ಸಮಾವೇಶಕ್ಕಾಗಿ ಪಟ್ಟು ಹಿಡಿದಿವೆ. ಆದರೆ ಇದಕ್ಕೆ ಡಿಕೆಶಿ ಅಡ್ಡಗಾಲು ಹಾಕ್ತಿದ್ದಾರೆ. ಅತ್ತ ಕೆಪಿಸಿಸಿ ಅಧ್ಯಕ್ಷರಾಗಿ 5 ವರ್ಷ ಪೂರೈಕೆ ಹೆಸರಲ್ಲಿ ಸಮಾವೇಶ ಮಾಡಿ ಬಂಡೆ ಬಣ ಕೌಂಟರ್ ಕೊಡೋದಕ್ಕೆ ಮುಂದಾದರೆ, ದಲಿತ ಸಮಾವೇಶಕ್ಕೆ ದಿನಾಂಕ ನಿಗದಿ ಮಾಡೋದಕ್ಕೆ ಸಿದ್ದು ಬಣ ಪಟ್ಟು ಹಿಡಿದಿದೆ. ದಲಿತ ಸಮಾವೇಶಕ್ಕೆ ಸಿದ್ದು ಬಣ ಸಚಿವರ ಡೆಡ್ ಲೈನ್ ಕೊಟ್ರೆ, ಇತ್ತ ಡಿಸಿಎಂ ಅಲರ್ಟ್ ಆಗಿ ದಾವಣಗೆರೆಯಲ್ಲಿ ಸಮಾವೇಶ ಮಾಡೋದಕ್ಕೆ ಸಜ್ಜಾಗ್ತಿದ್ದಾರಂತೆ. ಸಿದ್ದರಾಮಯ್ಯ ಬಣದ ವಿರುದ್ಧ ಹೊಸ ದಾಳಕ್ಕೆ ಸಿದ್ದರಾಮೋತ್ಸವ ಮಾದರಿಯಲ್ಲಿ ಸಮಾವೇಶ ಮಾಡಿ ತನ್ನ ಶಕ್ತಿ ವೃದ್ಧಿಸಿಕೊಳ್ಳುವ ಮೂಲಕ ದಲಿತ ಸಮಾವೇಶಕ್ಕೆ ಬ್ರೇಕ್ ಹಾಕೋದಕ್ಕೆ ಕನಕಪುರ ಬಂಡೆ ರಣತಂತ್ರ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ಕಾಂಗ್ರೆಸ್ನಲ್ಲಿ ಇದೀಗ ಮತ್ತೊಮ್ಮೆ ಸಮಾವೇಶದ ಸಂಘರ್ಷ ಪ್ರಾರಂಭವಾಗಿದೆ. ನಿಮಗೆ ಗೊತ್ತಿದೆ, ಡಿನ್ನರ್ ಪಾಲಿಟಿಕ್ಸ್ನಲ್ಲಿ ಒಂದು ಪ್ರತ್ಯೇಕವಾದ ಹಿಂದುಳಿದ ವರ್ಗಗಳ ಸಮಾವೇಶ ಮಾಡಲಿಕ್ಕೆ ಪ್ಲಾನಿಂಗು, ಅದಾದ ನಂತರ ಡಿಕೆ ಶಿವಕುಮಾರ್ ಅವರಿಗೆ ಅದನ್ನ ಬ್ರೇಕ್ ಹಾಕುವಲ್ಲಿ ಯಶಸ್ವಿಯಾಗಿದ್ದು, ಅದಕ್ಕಿಂತ ಸ್ವಲ್ಪ ಮುಂಚೆ ಯೋಚನೆ ಮಾಡಿದ್ರೆ ಸಿದ್ದರಾಮಯ್ಯನವರ ಹೆಸರಲ್ಲಿ ಸ್ವಾಭಿಮಾನಿ ಸಮಾವೇಶ ಮಾಡಲಿಕ್ಕೆ ಹೊರಟಿದ್ದು, ಅದಕ್ಕೂ ಕೂಡ ಡಿಕೆ ಶಿವಕುಮಾರ್ ಅವರು ಬ್ರೇಕ್ ಹಾಕಿದ್ದು. ಹೈಕಮಾಂಡ್ ಹೀಗೆ ದಲಿತ ನಾಯಕರ ಶಕ್ತಿ ಪ್ರದರ್ಶನಕ್ಕೆ ಬ್ರೇಕ್ ಹಾಕಲಿಕ್ಕೆ ಮುಂದಾಗ್ತಾ ಇದ್ದಂತೆ ಡಿಕೆ ಶಿವಕುಮಾರ್ ಈ ಟೀಮ್ಗೆ, ಹಿಂದುಳಿದ ವರ್ಗಗಳ ಸಮಾವೇಶ ಮಾಡಬೇಕು ಅಂತ ಇದ್ದ ಟೀಮ್ಗೆ ಕೌಂಟರ್ ಕೊಡೋಕೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಅದು ಕೂಡ ಸಮಾವೇಶದ ಮೂಲಕವೇ. ಹೇಗೆ ಅನ್ನೋದರ ಡೀಟೇಲ್ಸ್ ಈ ವರದಿಯಲ್ಲಿ. ಸಮಾವೇಶ ಸಭೆ ನೆಪ, ಮನ ಓಲಿಕೆ ಜಪ. ದಲಿತ ಸಮಾವೇಶಕ್ಕೆ ಸಚಿವರ ಡೆಡ್ಲೈನ್. ರಾಜಕಾರಣ ಅಂದ್ರೆ ಕುಸ್ತಿಯಲ್ಲ, ಅದೊಂದು ಪಕ್ಕ ಚದುರಂಗ. ಕ್ಷಣ ಕ್ಷಣಕ್ಕೂ ಅಲರ್ಟ್ ಆಗಿದ್ದು, ಎದುರಾಳಿಗಳ ದಾಳಕ್ಕೆ ಕೌಂಟರ್ ಕೊಟ್ಟು ಕೋಟೆ ಕಟ್ಟಿಕೊಳ್ಳೋದೇ ರಾಜಕಾರಣ. ಈ ಎಲ್ಲಾ ಪಕ್ಷಗಳಲ್ಲೂ ಸರ್ವೇ ಸಾಮಾನ್ಯ. ಆದರೆ ರಾಜ್ಯದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಜೋರಾಗಿದೆ. ಒಂದೇ ಒಂದು ಡಿನ್ನರ್ ಪಾರ್ಟಿಗೆ ಅಡ್ಡಗಾಲು ಹಾಕಿದ ಡಿಸಿಎಂ ಡಿಕೆಶಿ ವಿರುದ್ಧ ದಲಿತ ನಾಯಕರು ಸಿಡಿದೆದ್ದಿದ್ದಾರೆ.
ಸಚಿವ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಡಿನ್ನರ್ ಪಾರ್ಟಿ ಮಾಡಿದ್ದ ದಲಿತ ನಾಯಕರು ನೆಕ್ಸ್ಟ್ ಪಾರ್ಟಿಯನ್ನ ಪರಮೇಶ್ವರ್ ಮನೆಯಲ್ಲಿ ನಿಗದಿ ಮಾಡಿದ್ರು. ಇದಕ್ಕೆ ಡಿಸಿಎಂ ಡಿಕೆಶಿ ಹೈಕಮಾಂಡ್ ಮೂಲಕ ಅಡ್ಡಗಾಲು ಹಾಕಿದ್ರು. ಇದಕ್ಕೆ ಕೌಂಟರ್ ಕೊಟ್ಟಿದ್ದ ಸಿದ್ದು ಬಣ ಹಠಕ್ಕೆ ಬಿದ್ದಿದೆ. ಹೀಗಾಗಿ ಮೊನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟ ಔತಣಕೂಟ ಸೈಲೆಂಟ್ ಆಗಿ ಕೆಲವರಿಗೆ ಟಕ್ಕರ್ ಕೊಟ್ಟಿದ್ರು. ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಆಫ್ಟರ್ ಸಿದ್ದು ಜಟಾಪಟಿ ನಡೀತಾ ಇದೆ. ಇದಕ್ಕೆ ಡಿಸಿಎಂ ಡಿಕೆಶಿ ನಾನೇ ಕ್ಯಾಪ್ಟನ್ ಅನ್ನೋ ಸಂದೇಶ ಕೊಡೋದಕ್ಕೆ ಸಜ್ಜಾದ್ರೆ, ಅತ್ತ ಪರಮೇಶ್ವರ್ ಮತ್ತು ಸತೀಶ್ ಜಾರಕಿಹೊಳಿ ನಾನು ಕ್ಯಾಪ್ಟನ್ ಎಂದು ಸಂದೇಶ ರವಾನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದಕ್ಕೆ ಸಾಕ್ಷಿಯಾಗಿದ್ದು ಸಮಾವೇಶ ಸಂಘರ್ಷ. ದಲಿತ ಸಮಾವೇಶ ವರ್ಸಸ್ ಡಿಕೆಶಿ ಶಕ್ತಿ ಪ್ರದರ್ಶನ. ಸದ್ಯ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ, ಮಹದೇವಪ್ಪ ದಲಿತ ಸಮಾವೇಶಕ್ಕಾಗಿ ಪಟ್ಟು ಹಿಡಿದಿವೆ. ಆದರೆ ಇದಕ್ಕೆ ಡಿಕೆಶಿ ಅಡ್ಡಗಾಲು ಹಾಕ್ತಿದ್ದಾರೆ. ಅತ್ತ ಕೆಪಿಸಿಸಿ ಅಧ್ಯಕ್ಷರಾಗಿ 5 ವರ್ಷ ಪೂರೈಕೆ ಹೆಸರಲ್ಲಿ ಸಮಾವೇಶ ಮಾಡಿ ಬಂಡೆ ಬಣ ಕೌಂಟರ್ ಕೊಡೋದಕ್ಕೆ ಮುಂದಾದರೆ, ದಲಿತ ಸಮಾವೇಶಕ್ಕೆ ದಿನಾಂಕ ನಿಗದಿ ಮಾಡೋದಕ್ಕೆ ಸಿದ್ದು ಬಣ ಪಟ್ಟು ಹಿಡಿದಿದೆ. ದಲಿತ ಸಮಾವೇಶಕ್ಕೆ ಸಿದ್ದು ಬಣ ಸಚಿವರ ಡೆಡ್ ಲೈನ್ ಕೊಟ್ರೆ, ಇತ್ತ ಡಿಸಿಎಂ ಅಲರ್ಟ್ ಆಗಿ ದಾವಣಗೆರೆಯಲ್ಲಿ ಸಮಾವೇಶ ಮಾಡೋದಕ್ಕೆ ಸಜ್ಜಾಗ್ತಿದ್ದಾರಂತೆ. ಸಿದ್ದರಾಮಯ್ಯ ಬಣದ ವಿರುದ್ಧ ಹೊಸ ದಾಳಕ್ಕೆ ಸಿದ್ದರಾಮೋತ್ಸವ ಮಾದರಿಯಲ್ಲಿ ಸಮಾವೇಶ ಮಾಡಿ ತನ್ನ ಶಕ್ತಿ ವೃದ್ಧಿಸಿಕೊಳ್ಳುವ ಮೂಲಕ ದಲಿತ ಸಮಾವೇಶಕ್ಕೆ ಬ್ರೇಕ್ ಹಾಕೋದಕ್ಕೆ ಕನಕಪುರ ಬಂಡೆ ರಣತಂತ್ರ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ಕಾಂಗ್ರೆಸ್ನಲ್ಲಿ ಇದೀಗ ಮತ್ತೊಮ್ಮೆ ಸಮಾವೇಶದ ಸಂಘರ್ಷ ಪ್ರಾರಂಭವಾಗಿದೆ. ಗೊತ್ತಿದೆ, ಡಿನ್ನರ್ ಪಾಲಿಟಿಕ್ಸ್ ನಲ್ಲಿ ಒಂದು ಪ್ರತ್ಯೇಕವಾದ ಹಿಂದುಳಿದ ವರ್ಗಗಳ ಸಮಾವೇಶ ಮಾಡಲಿಕ್ಕೆ ಪ್ಲಾನಿಂಗು, ಅದಾದ ನಂತರ ಡಿಕೆ ಶಿವಕುಮಾರ್ ಅವರಿಗೆ ಅದನ್ನ ಬ್ರೇಕ್ ಹಾಕುವಲ್ಲಿ ಯಶಸ್ವಿಯಾಗಿದ್ದು, ಅದಕ್ಕಿಂತ ಸ್ವಲ್ಪ ಮುಂಚೆ ಯೋಚನೆ ಮಾಡಿದ್ರೆ ಸಿದ್ದರಾಮಯ್ಯನವರ ಹೆಸರಲ್ಲಿ ಸ್ವಾಭಿಮಾನಿ ಸಮಾವೇಶ ಮಾಡಲಿಕ್ಕೆ ಹೊರಟಿದ್ದು, ಅದಕ್ಕೂ ಕೂಡ ಡಿಕೆ ಶಿವಕುಮಾರ್ ಅವರು ಬ್ರೇಕ್ ಹಾಕಿದ್ದು. ಹೈಕಮಾಂಡ್ ಹೀಗೆ ದಲಿತ ನಾಯಕರ ಶಕ್ತಿ ಪ್ರದರ್ಶನಕ್ಕೆ ಬ್ರೇಕ್ ಹಾಕಲಿಕ್ಕೆ ಮುಂದಾಗ್ತಾ ಇದ್ದಂತೆ ಡಿಕೆ ಶಿವಕುಮಾರ್ ಈ ಟೀಮ್ಗೆ, ಹಿಂದುಳಿದ ವರ್ಗಗಳ ಸಮಾವೇಶ ಮಾಡಬೇಕು ಅಂತ ಇದ್ದ ಟೀಮ್ಗೆ ಕೌಂಟರ್ ಕೊಡೋಕೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಅದೂ ಕೂಡ ಸಮಾವೇಶದ ಮೂಲಕವೇ. ಹೇಗೆ ಅನ್ನೋದರ ಡೀಟೇಲ್ಸ್ ಈ ವರದಿಯಲ್ಲಿ. ಸಮಾವೇಶ ಸಭೆ ನೆಪ, ಮನ ಓಲಿಕೆ ಜಪ. ದಲಿತ ಸಮಾವೇಶಕ್ಕೆ ಸಚಿವರ ಡೆಡ್ಲೈನ್. ರಾಜಕಾರಣ ಅಂದ್ರೆ ಕುಸ್ತಿಯಲ್ಲ, ಅದೊಂದು ಪಕ್ಕ ಚದುರಂಗ. ಕ್ಷಣ ಕ್ಷಣಕ್ಕೂ ಅಲರ್ಟ್ ಆಗಿದ್ದು ಎದುರಾಳಿಗಳ ದಾಳಕ್ಕೆ ಕೌಂಟರ್ ಕೊಟ್ಟು ಕೋಟೆ ಕಟ್ಟಿಕೊಳ್ಳೋದೇ ರಾಜಕಾರಣ. ಈ ಎಲ್ಲಾ ಪಕ್ಷಗಳಲ್ಲೂ ಸರ್ವೇ ಸಾಮಾನ್ಯ. ಆದರೆ ರಾಜ್ಯದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಜೋರಾಗಿದೆ. ಒಂದೇ ಒಂದು ಡಿನ್ನರ್ ಪಾರ್ಟಿಗೆ ಅಡ್ಡಗಾಲು ಹಾಕಿದ ಡಿಸಿಎಂ ಡಿಕೆಶಿ ವಿರುದ್ಧ ದಲಿತ ನಾಯಕರು ಸಿಡಿದೆದ್ದಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಡಿನ್ನರ್ ಪಾರ್ಟಿ ಮಾಡಿದ್ದ ದಲಿತ ನಾಯಕರು ನೆಕ್ಸ್ಟ್ ಪಾರ್ಟಿಯನ್ನ ಪರಮೇಶ್ವರ್ ಮನೆಯಲ್ಲಿ ನಿಗದಿ ಮಾಡಿದ್ರು. ಇದಕ್ಕೆ ಡಿಸಿಎಂ ಡಿಕೆಶಿ ಹೈಕಮಾಂಡ್ ಮೂಲಕ ಅಡ್ಡಗಾಲು ಹಾಕಿದ್ರು. ಇದಕ್ಕೆ ಕೌಂಟರ್ ಕೊಟ್ಟಿದ್ದ ಸಿದ್ದು ಬಣ ಹಠಕ್ಕೆ ಬಿದ್ದಿದೆ. ಹೀಗಾಗಿ ಮೊನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟ ಔತಣಕೂಟ ಸೈಲೆಂಟ್ ಆಗಿ ಕೆಲವರಿಗೆ ಟಕ್ಕರ್ ಕೊಟ್ಟಿದ್ರು. ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಆಫ್ಟರ್ ಸಿದ್ದು ಜಟಾಪಟಿ ನಡೀತಾ ಇದೆ. ಇದಕ್ಕೆ ಡಿಸಿಎಂ ಡಿಕೆಶಿ ನಾನೇ ಕ್ಯಾಪ್ಟನ್ ಅನ್ನೋ ಸಂದೇಶ ಕೊಡೋದಕ್ಕೆ ಸಜ್ಜಾದ್ರೆ, ಅತ್ತ ಪರಮೇಶ್ವರ್ ಮತ್ತು ಸತೀಶ್ ಜಾರಕಿಹೊಳಿ ನಾನು ಕ್ಯಾಪ್ಟನ್ ಎಂದು ಸಂದೇಶ ರವಾನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದಕ್ಕೆ ಸಾಕ್ಷಿಯಾಗಿದ್ದು ಸಮಾವೇಶ ಸಂಘರ್ಷ. ದಲಿತ ಸಮಾವೇಶ ವರ್ಸಸ್ ಡಿಕೆಶಿ ಶಕ್ತಿ ಪ್ರದರ್ಶನ. ಸದ್ಯ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ, ಮಹದೇವಪ್ಪ ದಲಿತ ಸಮಾವೇಶಕ್ಕಾಗಿ ಪಟ್ಟು ಹಿಡಿದಿವೆ. ಆದರೆ ಇದಕ್ಕೆ ಡಿಕೆಶಿ ಅಡ್ಡಗಾಲು ಹಾಕ್ತಿದ್ದಾರೆ. ಅತ್ತ ಕೆಪಿಸಿಸಿ ಅಧ್ಯಕ್ಷರಾಗಿ 5 ವರ್ಷ ಪೂರೈಕೆ ಹೆಸರಲ್ಲಿ ಸಮಾವೇಶ ಮಾಡಿ ಬಂಡೆ ಬಣ ಕೌಂಟರ್ ಕೊಡೋದಕ್ಕೆ ಮುಂದಾದರೆ, ದಲಿತ ಸಮಾವೇಶಕ್ಕೆ ದಿನಾಂಕ ನಿಗದಿ ಮಾಡೋದಕ್ಕೆ ಸಿದ್ದು ಬಣ ಪಟ್ಟು ಹಿಡಿದಿದೆ. ದಲಿತ ಸಮಾವೇಶಕ್ಕೆ ಸಿದ್ದು ಬಣ ಸಚಿವರ ಡೆಡ್ ಲೈನ್ ಕೊಟ್ರೆ, ಇತ್ತ ಡಿಸಿಎಂ ಅಲರ್ಟ್ ಆಗಿ ದಾವಣಗೆರೆಯಲ್ಲಿ ಸಮಾವೇಶ ಮಾಡೋದಕ್ಕೆ ಸಜ್ಜಾಗ್ತಿದ್ದಾರಂತೆ. ಸಿದ್ದರಾಮಯ್ಯ ಬಣದ ವಿರುದ್ಧ ಹೊಸ ದಾಳಕ್ಕೆ ಸಿದ್ದರಾಮೋತ್ಸವ ಮಾದರಿಯಲ್ಲಿ ಸಮಾವೇಶ ಮಾಡಿ ತನ್ನ ಶಕ್ತಿ ವೃದ್ಧಿಸಿಕೊಳ್ಳುವ ಮೂಲಕ ದಲಿತ ಸಮಾವೇಶಕ್ಕೆ ಬ್ರೇಕ್ ಹಾಕೋದಕ್ಕೆ ಕನಕಪುರ ಬಂಡೆ ರಣತಂತ್ರ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.